ಬ್ರೇಕ್ ನಂತರ ಲೌಡ್ ಸ್ಪೀಕರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ರಾಜಕೀಯ ಅಂದ್ರೆ ವಾಕರಿಕೆ ಬರೋಷ್ಟರ ಮಟ್ಟಿಗೆ ರಾಜ್ಯ ರಾಜಕೀಯದಲ್ಲಿ ಗೊಂದಲ ಭ್ರಷ್ಟಾಚಾರ ಸೃಷ್ಟಿಯಾಗಿದೆ. ಈ ಬಗ್ಗೆ ಜನರ ಮಾತು ನಿಮ್ಮ ಮುಂದೆ. ನನ್ನ ಹೆಸರು ರೇಖಾ ಅಂತ. ನಾನು ಕೇರ್ಪುರಮಲ್ಲಿರೋದು. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, BJP ಅವರು ಕಾಂಗ್ರೆಸ್ ಅವ್ರು ಬಂದ್ಬಿಟ್ಟು ಓಟ್ ಹಾಕಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ಮನೆಗಳೆಲ್ಲ ಕಟ್ಸ್ಕೊಡ್ತೀವಿ, ನಿಮ್ಗೆ ಏನು ಬೇಕಾದರೂ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಓಟ್ ಎಲ್ಲ ಹಾಕ್ಸ್ಕೊಂಡ್ಮೇಲೆ ಏನೂ ಮಾಡಲ್ಲ. ಬಡವರೆಲ್ಲ ಆ ಥರ ಎಲ್ಲ ಹೇಳಬಾರ್ದು. ಆ ಥರ ಹೇಳಿ ಮಾಡ್ತಾರೆ ಇದ್ರೆ ಅವ್ರ ಶಾಪ ತಟ್ಟೆ ಬಿಡಲ್ಲ. ಬಡವ್ರಿಗೆ ಮಾತ್ರ ಮೋಸ ಮಾಡಕ್ಕೆ ಹೋಗ್ಬೇಡಿ. ಬಡವ್ರನ್ನ ಸ್ವಲ್ಪ ಕಣ್ಬಿಟ್ಟು ನೋಡಿ ಅಷ್ಟೇ. 100 ಎಕರೆ ಜಮೀನ್ದಾರೆಲ್ಲಾನು ಸುಮಾರು 100 ಜನಕ್ಕೆ ಅನ್ನ ಹಾಕ್ತಿದ್ದವರು ಇವತ್ತು ಬೆಂಗಳೂರಿಗೆ ಬಂದು ಸೆಕ್ಯೂರಿಟಿ ಗಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದಿನಕ್ಕೆ 100 ಜನಕ್ಕೆ ಅನ್ನ ಹಾಕ್ತಾ ಇದ್ರು ಒಂದು ಕಾಲದಲ್ಲಿ. ಅವರು ಇವತ್ತು ಬಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಇದು ಕಾರಣಕರ್ತರು ಯಾರು? ಇದು ಕಾರಣ ಏನು? ಯುವಕರು ಇವತ್ತೆಲ್ಲ ಬಂದು ಬರೀ ಇಲ್ಲಿ 100 ರೂಪಾಯಿ 150 ರೂಪಾಯಿ ಕೂಲಿ ಮಾಡ್ತಾ ಇದ್ದಾರೆ. ಎಜುಕೇಟೆಡ್ಸ್ ಎಲ್ಲಾನು ಗ್ರಾಜುಯೇಟ್ಸ್ ಎಲ್ಲ ಬಂದ್ಬಿಟ್ಟು ಸುಮಾರು 100 ರೂಪಾಯಿ ಕೂಲಿ ಮಾಡ್ತಾರೆ. ಇದಕ್ಕೆ ಕಾರಣಕರ್ತರು ಯಾರು ಅಂತ ಎಲ್ಲ ತಿಳ್ಕೊಬೇಕು. ಈಗ ಇದಕ್ಕೆಲ್ಲ ಕಾರಣಕರ್ತರು ಅಂದ್ರೆ ಎಲ್ಲ ರಾಜಕೀಯದಿಂದ ಬಂದಿರೋ ರಾಜಕಾರಣಿಗಳೇ. ದಯವಿಟ್ಟು ಅವ್ರಿಗೆಲ್ಲ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ರೆ, ಹಳ್ಳಿಗಳ ಕಡೆ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆಲ್ಲ ಮಾಡಿಕೊಟ್ಟಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ದಿನಕ್ಕೆ ಸುಮಾರು 1,00,000 ಜನ ಬರ್ತಾ ಇದ್ರು ಈ ಸಿಟಿ ಒಳಗಡೆ ಕೆಲಸ ಮಾಡೋದಕ್ಕೆ. ಅವರೆಲ್ಲ ಒಳ್ಳೆ ಎಜುಕೇಟೆಡ್. ಹಳ್ಳಿಗಳಲ್ಲಿ ಅವ್ರಿಗೆಲ್ಲ ಒಂದು ಅವಕಾಶ ಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು ಇನ್ನೊಂದು ನೋಡಿ, ಸರಳ ವ್ಯಕ್ತಿಗಳಿಗೆ ಯಾರು ರಾಜಕಾರಣಿಗಳು ಟಿಕೆಟ್ ಕೊಡ್ತಾ ಇಲ್ಲ. ಎಲ್ಲ ಕೋಟ್ಯಾಧಿಪತಿಗಳಿಗೆ. ಇಲ್ಲಿ 16 ರೂಪಾಯಿ ಒಂದು ಕಾಲದಲ್ಲಿ ಬರೀ ಖರ್ಚು ಮಾಡಿ ಗೆದ್ದಿರ್ತಕ್ಕಂಥ ಶಾಸಕರಿದ್ರು. ಇವತ್ತು ಕೋಟಿಗಳು ಬೇಕು. ಸಾಲ ಮಾಡಿದ ತಿಮ್ಮಕ್ಕನಿಗೆ ಕೊಡಕ್ಕಾಗಲ್ವಾ ಟಿಕೆಟು? ಕೊಡಕ್ಕಾಗಲ್ವ? ಅಷ್ಟೇ ಹೆಸರು ಮಾಡಿದಾಳ ಅಮ್ಮ. ಇವರೆಲ್ಲ ದಳದವರಾಗ್ಲಿ ಕಾಂಗ್ರೆಸ್ನವರೆಲ್ಲ ಅಮ್ಮನಿಗೆ ಟಿಕೆಟ್ ಕೊಟ್ಟು ಗಳಿಸ್ಲಿ ಅಂತ ಕೆಲಸ ಮಾಡಲ್ಲ. ಇವ್ರಿಗೆಲ್ಲ ಕೋಟ್ಯಾಧಿಪತಿಗಳು ಬೇಕು, ಹಣ ಚೆಲ್ಲೋರು ಬೇಕು. ಅಂತವ್ರು ಮಾತ್ರ ಅವಕಾಶ ಕೊಡ್ತಾರೆ. ದಯವಿಟ್ಟು ಎಚ್ಚರಿಕೆಯನ್ನ ಜನಗಳು ವಹಿಸ್ಕೊಬೇಕು. ಒಳ್ಳೆ ನಿಷ್ಠಾವಂತರಿಗೆ ಅಂದ್ರೆ ಯಾರು ಇಲ್ಲ ನಿಷ್ಠಾವಂತರು, ಅದರಲ್ಲ ನೋಡಿ ಹುಡುಕ್ಬೇಕು. ಹುಡುಕೋದಕ್ಕೂ ಸಿಗ್ತಾ ಇಲ್ಲ. ಯಾರು ನೋಡಿದ್ರು ಅವರೇ. ಅದೆಲ್ಲ ನೋಡ್ಕೊಂಡು ಅವ್ರವ್ರ ಏರಿಯಾದಲ್ಲಿ ಸ್ವಲ್ಪ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಬೇಕು. ಇವತ್ತು ಖಾಸಗೀಕರಣ ಆಗ್ತಾ ಇದೆ. ಶಿಕ್ಷಣ ಸಾರ್ವಜನಿಕವಾಗಿ ನಮ್ಮ ಸರ್ಕಾರಿ ಶಾಲಾ ಕಾಲೇಜುಗಳು ಉಳಿತಾ ಇಲ್ಲ. ಇವತ್ತು ಹಳ್ಳಿಗಳ ಕಡೆ ಬಂದ್ ನೋಡಿ, ನಮ್ಮ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಮುಚ್ಚಿ ಇವತ್ತು ಖಾಸಗಿ ಪ್ರೈವೇಟ್ಗಳಿಗೆ ಆದ್ಯತೆಯನ್ನು ಕೊಟ್ಟು, ಇವು ಪ್ರೈವೇಟ್ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಇವತ್ತು ಡೊನೇಷನ್ ಮುಖಾಂತರ ಕರ್ನಾಟಕದಲ್ಲಿ ಲೂಟಿಯನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇವತ್ತು ರಾಜಕೀಯ ಪಕ್ಷಗಳು, ರಾಜಕೀಯ ಮುಖಂಡರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಹಾಗೂ ವಿಶೇಷವಾಗಿ ಇವತ್ತು ಗಂಭೀರವಾದಂತ ಪರಿಸ್ಥಿತಿ. ಈಗ ಮಳೆ ಆಗ್ತಿಲ್ಲ, ಬೆಳೆ ಆಗ್ತಿಲ್ಲ. ಇವತ್ತು ಸಮಸ್ಯೆ ನಮ್ಗೆ ನಮ್ಮ ಮುಂದಿರುವಂತದ್ದು ನೀರಿನ ಸಮಸ್ಯೆ. ಇವತ್ತು ಕುಡಿಲಿಕ್ಕೂ ನಮ್ಗೆ ನೀರಿಲ್ಲ. ಪಕ್ಷ ಮತ್ತೆ ಜನ ಅವ್ರ ಹೆಸರು ನೋಡಿ ವೋಟ್ ಮಾಡಬೇಡಿ. ಯಾರ್ಯಾರಿಗೆ ಫ್ಯೂಚರ್ ಬಗ್ಗೆ ಥಿಂಕಿಂಗ್ ಇದೆ ಮತ್ತು ಯಾರು ವೆಲ್ ಎಜುಕೇಟೆಡ್ ಯಾರು ಆಗಿದ್ದಾರೆ ಅವ್ರಿಗೆ ಮಾತ್ರ ವೋಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಕರ್ನಾಟಕದಲ್ಲಿ ರೈತರ ಬರೋ ಆಡಳಿತ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಯಾವುದೇ ರೀತಿಯಲ್ಲಿ ರೈತರಿಗೆ ಯಾವುದೇ ರೀತಿಯ ಅನುಕೂಲ ಆಗ್ತಾ ಇಲ್ಲ. ಇವತ್ತು ಅದು ಹೇಳಿಕೆ ಆಗಿದೆ ಅಷ್ಟೇ. ಇವತ್ತು ಕಾವೇರಿದಾಗಿರ್ಬೋದು, ಇವತ್ತು ಕೇಂದ್ರ ಸರ್ಕಾರದಾಗ ಇಷ್ಟು ಜನ MP ಇದ್ದಾರೆ. ಯಾವತ್ತೂ ನಮ್ಮ ಕೇಂದ್ರದಲ್ಲಿ ಒಂದಿನ ಧ್ವನಿ ಹೊಡಿಸಿಲ್ಲ. ಇವತ್ತು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ದಿವಸ ಇವತ್ತು ಎಲೆಕ್ಷನ್ ಬಂದಿದೆ ಅಂತ ಮನೆ ಹತ್ರ ತಿರುಗ್ತಾ ಇದ್ದಾರೆ. ಆದರೆ ಇದು ಯಾಕೆ ಅಂತಂದ್ರೆ, ನಾವೊಂದು ಪಾಪ ಮಾಡಿದ್ದೀರಿ ಕರ್ನಾಟಕ ಜನ. ಇವತ್ತು ಬರಗಾಲ ತಾಂಡ ಆಡ್ತಾ ಇದೆ. ಎಲ್ಲ ಕಡೆನೂ ಬೆಂಗಳೂರುಗಳಲ್ಲಿ ಬರಗಾಲ ತಾಂಡ ಆಡ್ತಾ ಇದೆ. ಆದರೆ ಕುಡಿಯೋ ನೀರಿನ ಸಮಸ್ಯೆ ಇವತ್ತು 108 ಸಮಸ್ಯೆ ಇದೆ. ಹಲವಾರು ಹಳ್ಳಿಗಳಲ್ಲಿ ಕುಡಿಯಕ್ಕೆ ನೀರಿಲ್ಲ. ಸೊಸೈಟಿ ಜನರು ಕೂಡ ಒಳ್ಳೆಯವ್ರನ್ನ ನೋಡಿ ಗುರ್ಸೋದಿಲ್ಲ. ಸೊ ಆದಷ್ಟು ಒಳ್ಳೆಯವ್ರನ್ನ ನೋಡಿ ಗುರ್ಸಿ ನಮ್ಮ ಸೊಸೈಟಿನಲ್ಲಿ ಒಳ್ಳೆಯ ಒಂದು ಇದು ಕ್ರಿಯೇಟ್ ಮಾಡಬೇಕು. ಒಳ್ಳೆಯ ಒಂದು ಸ್ಥಾನ ಒಂದು ಮನುಷ್ಯ ವಿ ಆಲ್ ಹ್ಯೂಮನ್ ಬೀಯಿಂಗ್ ಅನ್ನೋದು ಕೂಡ ಜನ ತಿಳ್ಕೊಳ್ಳೋದಿಲ್ಲ. ಬಟ್ ಏನೋ ಒಂದು ಎಲೆಕ್ಷನಲ್ಲಿ ಟೈಮಲ್ಲಿ ಏನೋ ಒಂದು ಹುರಿದುಂಬಿಸ್ತಾರೆ. ಸೊ ವಿ ಗೋ ಅಂಡ್ ವೋಟ್ ದೆಮ್. ಲೇಟರ್ ಆನ್ ದೇ ವಿಲ್ ಫರ್ಗೆಟ್ ಅಸ್. ದೇ ಡೋಂಟ್ ಡೂ ಎನಿಥಿಂಗ್. ಹೂ ಎವರ್ ವರ್ಕ್ಸ್ ಇನ್ ದಿ ಸೊಸೈಟಿ we must help them. So we want to select a good people. That is all our thing. ಯಾವುದೋ ಆಮಿಷಗಳಿಗೆ ಬಲಿಯಾಗದೆ ಯಾರು ಎಂಡ ಕೊಡ್ತಾರೆ, ಸೀರೆ ಕೊಡ್ತಾರೆ, ಮತ್ತೆ ಹಣ ಕೊಡ್ತಾರೆ, ಮತ್ತೆ ಇನ್ನೇನು ಹಲವಾರು ಉಪಕರಣಗಳು ಕೊಡ್ತಾರೆ, ಅವಕ್ಕೆ ಬಲಿಯಾಗದೆ ನೀವು ಮತವನ್ನು ಹಾಕಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಯಾರು ಅದೆಲ್ಲ ಆಮಿಷಗಳು ಕೊಡ್ತಾರೋ ಅವರು ಯಾವುದೇ ಜನಸಾಮಾನ್ಯರ ಮೂಲಭೂತ ಸೌಲಭ್ಯಗಳನ್ನ ಮಾಡಲ್ಲ. ಅಂತ ಪಕ್ಷಗಳು ಯಾವೇ ಆಗಲಿ, ಅದು ಯಾವ ಪಕ್ಷಗಳನ್ನ ಆಗಲಿ ಕರ್ನಾಟಕದಲ್ಲಿ
ಚುನಾವಣೆಗೆ ಆಮಿಷಗಳು ಕೊಡ್ತಾರೋ ಅಂಥವ್ರಿಗೆ ಮಾತ್ರ ಮತವನ್ನು ಹಾಕಬೇಡಿ ನೀವು. ಎಲ್ಲಿ ಹೋದ್ರೂ ಸಮಸ್ಯೆ ಸಮಸ್ಯೆ ಸಮಸ್ಯೆ, ಅದರಲ್ಲೂ ಮೂಲಭೂತ ಸೌಕರ್ಯಗಳ ಕೊರತೆಯೇ ಮುಖ್ಯವಾಗಿ ಕಾಡ್ತಿದೆ. ನಮ್ಮ ಲೌಡ್ ಸ್ಪೀಕರ್ ತಂಡ ಬೀದಿಗಿಳಿದಾಗಲೂ ಜನ ಅವಲತ್ತುಕೊಂಡದ್ದು ಅದನ್ನೇ. ಆದರೆ ಅತ್ತು ಕರೆದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ ಕೇಳಿಸಲ್ಲ. ನಮ್ಮ ಬೇಡಿಕೆಗಳನ್ನು ಹಕ್ಕಿನಿಂದ ಕೇಳಬೇಕು. ಅದಕ್ಕೆ ವೇದಿಕೆಯೇ ನಮ್ಮ ಲೌಡ್ ಸ್ಪೀಕರ್. ನಿಮ್ಮ ಏರಿಯಾಗೂ ಬರ್ತೀವಿ, ನೀವು ಮಾತಾಡಿ. ಅಲ್ಲಿವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.